ಇಲ್ಲಿ ಫೋನ್ ಇಟ್ಟಿದ್ದಾರೆ ಫ್ಲಶು. ಆ್ಯಂಡ್ ಮಾರ್ನಿಂಗ್ ಅದು ಏನೇನೋ ಇದೆ, ಒಂದು 3 ವಿಷಯ ಇದೆ. ಆ್ಯಪಲ್ ಬೇರೆ ಏನೋ ಒಂದು ಇದೆ 3. ಇಲ್ಲಿ ನೋಡಿ ಎಷ್ಟು ದೊಡ್ಡ ಒಂದು ಶವರ್ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ನನ್ನ ರೂಮ್ ಟೂರ್ ಅನ್ನೋದನ್ನ ತೋರಿಸ್ತೀನಿ. ಡೆಹ್ರಾಡೂನಲ್ಲಿ ಇದ್ದೀನಿ ಈಗ. ಜಸ್ಟ್ ನಾನು ಹೋಟೆಲ್ ಲೇ ಮಾರ್ಕ್ ಅನ್ನೋ ಒಂದು ಹೋಟೆಲ್ಗೆ ರಿಸೀವ್ ಆಗಿದ್ದೀನಿ. ರೂಮ್ ತುಂಬಾ ಸೂಪರಾಗಿದೆ, ನೀವು ಅದನ್ನೇ ನೋಡ್ತಿದ್ದೀರಾ. ಸೊ ಈ ಒಂದು ವಿಡಿಯೋದಲ್ಲಿ ರೂಮ್ ಟೂರ್ ಅನ್ನೋದನ್ನ ನೋಡ್ತೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸಿರ್ತೀನಿ ಲೈಕ್ ಪುಣೆದಲ್ಲಿ ಆ್ಯಕ್ಚುಲಿ. ಸೊ ಪುಣೆದಲ್ಲಿದ್ದಾಗ ನಾನು ರೂಮ್ ಟೂರ್ ಅನ್ನೋದನ್ನು ಮಾಡಿದ್ದೆ. ಸೊ ಅದು ಪುಣೆದಲ್ಲಿ ರವಿರಾಜ್ ಅನ್ನೋ ಒಂದು ಹೋಟೆಲಲ್ಲಿ ನನಗೆ ಸ್ಟೇ ಕೊಟ್ಟಿದ್ದರು. ಸೊ ಈಗ ಇಲ್ಲಿ ರೈಸ್ ಆ್ಯಂಡ್ ಶೈನ್ ರಾಹುಲ್ ಭಟ್ನಾಗರ್ ಸರ್ ಅವ್ರು ನಡೆಸ್ಕೊಡ್ತಾ ಇರೋ ಒಂದು ಫಿಸಿಕಲ್ ಈವೆಂಟಲ್ಲಿ ನಾನಿದ್ದೀನಿ. ಸೊ ಈ ಒಂದು ಫಿಸಿಕಲ್ ಈವೆಂಟಲ್ಲಿ ಈ ಒಂದು ರೂಮ್ನ ನನಗೆ ಮತ್ತು ನನ್ನ ಜೊತೆ ಇನ್ನೊಬ್ಬರು ಬಂದವರಿಗೆ ಶೇರ್ ಮಾಡಿದ್ದಾರೆ. ಸೊ ಇನ್ನೊಬ್ಬರು ಇನ್ನೂ ಅರೈವ್ ಮಾಡಿಲ್ಲ. ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಡೂ ದ ರೂಮ್ ಟೂರ್ ಅನಿಸ್ತು. ಸೊ ಈಗ ನಾನು ನಿಮಗೆ ರೂಮ್ ಟೂರ್ ಅನ್ನೋದನ್ನ ತೋರಿಸ್ತೀನಿ. ಏನೇನೆಲ್ಲ ಇದೆ, ಈ ಹೋಟೆಲ್ಸ್ ನನಗೆ ತುಂಬ ಇಷ್ಟ ಆಗ್ತಿದೆ. ಈ ಥರ ಲಕ್ಸುರಿ ಆಗಿರೋ ಒಂದು ಹೋಟೆಲ್ಸ್ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಿಗ್ತಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಡೈರೆಕ್ಟಾಗಿ ಬರ್ತೀನಿ. ಇದು ಜಸ್ಟ್ ಕ್ಯಾಮ್ರಾನ ಫ್ಲಿಪ್ ಮಾಡೋಣ. ಇದೇ ಡೋರು. ಸೊ ಡೋರ್ನ ಓಪನ್ ಮಾಡಿದ ತಕ್ಷಣ ಎಲ್ಲ ಸ್ಮಾರ್ಟ್ ಕೀ. ಓಕೆ, ಆ ಒಂದು ಕೀನ ಇಲ್ಲಿ ಹಾಕಿದ್ರೆ ಸಾಕು. ಸೊ ಲೈಟ್ ಎಲ್ಲ ಆನು ಆಫು ಆಗುತ್ತೆ. ಸೊ ಇಲ್ಲಿದೆ ನೋಡಿ, ಈ ಲಾಕರ್ಸ್ನ ನಾವು ಲಾಕ್ ಮಾಡಿ ಇಟ್ಕೊಬೇಕು. ಸೊ ಏನಾದ್ರು ಲಾಕ್ ಮಾಡಿದ್ರೆ ನಾವು ತೆಗಿಯೋದು ಎಲ್ಲ ಆಟೋಮೆಟಿಕ್ ಸಿಸ್ಟಮ್. ಹಂಗೆ ಒಳಗಡೆ ಬಂದಿದ ತಕ್ಷಣ ಇಲ್ಲೊಂದು ಸ್ಪೇಸ್ ಇದೆ. ಸೊ ಅಲ್ಲೊಂದು ಕಬೋರ್ಡ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನನ್ನ ಒಂದು ಬ್ಯಾಗ್ ಇಟ್ಟಿದ್ದೀನಿ. ಜಸ್ಟ್ ನಾವು ಬಂದೆ, ನನ್ನ ಒಂದು ಆಧಾರ್ ಕಾರ್ಡು, ಇಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡಿ. ಸೊ ಇಲ್ಲಿ ಈ ಒಂದು ವಾಶ್ ಹೊಂದಿದೆ, ಒಂದು ಹೀಟರು. ಸೊ ಆಮೇಲೆ ಕಾಫಿ ಮತ್ತು ಸ್ವಲ್ಪ ಮಿಲ್ಕ್ ಪೌಡರ್ಸು, ಕಾಫಿ ಸ್ಯಾಶೆ ಎಲ್ಲ ಇದೆ. ಸೊ ನೀರು ಆಲ್ರೆಡಿ ಇಷ್ಟು ನೀರು ಅನ್ನೋದನ್ನು ನಾನು ಕುಡಿದು ಖಾಲಿ ಮಾಡಿದ್ದೀನಿ. ಲೈಟಿಂಗ್ ಅನ್ನೋದು ತುಂಬಾ ಸೂಪರಾಗಿದೆ. ಸೊ ಓಪನ್ ಮಾಡಿಲ್ಲ ನಾನು, ಓಪನ್ ಮಾಡಿ ನೋಡೋಣ. ಸೊ ವಾವ್, ಬ್ಯೂಟಿಫುಲ್ ಆಗಿದೆ. ಸೊ ಇದೊಂದು ಪ್ರೊಫೆಷ್ನಲ್ ಆಗಿರುವ ಒಂದು ಕಬೋರ್ಡ್ ಇದು. ಸೊ ನೀವು ನೋಡ್ಬೋದು ಡೀಟೇಲಾಗಿ ಸಖತ್ತಾಗಿದೆಯಲ್ಲ. ಓಕೆ, ಇದೊಂಥರ ಪ್ರೊಫೆಷ್ನಲ್ ಆಗಿರುವ ಒಂದು ಕಬೋರ್ಡ್. ಇಲ್ಲಿ ನಾವು ಕೂತ್ಕೊಂಡು ಓದ್ಕೊಬೋದು, ಏನಾದರೂ ವರ್ಕ್ ಮಾಡೋಂಗಿದ್ರೂ ಮಾಡ್ಬೋದು. ಇಲ್ಲೆಲ್ಲ ನೋಡಿ ಕೆಳಗಡೆ ಫ್ರೀಝರ್ ಇದೆ. ಸೊ ಫ್ರೀಝರಲ್ಲಿ ಏನೂ ಇಟ್ಟಿಲ್ಲ. ಓಕೆ ಫೈನ್. ಸೊ ಹಂಗೆ ನಾನು ನಿಮಗೆ ಟರ್ನ್ ಮಾಡ್ತೀನಿ ನೋಡಿ. ಸೊ ಬ್ಯೂಟಿಫುಲ್ಲಾಗಿರುವ ಒಂದು ವಾಲ್ ಸೀಲಿಂಗ್, ಅಲ್ಲೊಂದು ಲೈಟ್ ಇದೆ. ಆಮೇಲೆ ಬೆಡ್ಡು, ವೆಲ್ ಫ್ಯಾಬ್ರಿಸ್ಡ್ ಬೆಡ್ಡು. ಸೊ ಆ್ಯಕ್ಚುಲಿ ನನಗೆ ಈ ಥರ ಬೆಡ್ಸ್ ಅಂದರೆ ತುಂಬ ಇಷ್ಟ. ಒಂದು ಸತಿ ನಾವು ಫ್ಯಾಮಿಲಿ ಜೊತೆ ಈ ಥರ ಬಂದು ಇರಬೇಕು. ಸೊ ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಕೊಡ್ಬೇಕು, ಇಂಪಾರ್ಟೆಂಟ್ಲಿ ಫಾರ್ ಮೈ ಮಾಮ್. ಆ್ಯಂಡ್ ಇದನ್ನು ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ನೀವು ನೋಡ್ತಾ ಇದ್ದರೆ ಮೇಲೆ ಅಲ್ಲಿ ಸೀಲಿಂಗ್ ಇದೆ. ಸೊ ಅಲ್ಲೊಂದು ಲೈಟ್, ಅಲ್ಲೊಂದು ಟಿ ವಿ ಇದೆ. ಮೋಸ್ಟ್ ಪ್ರಾಬಬ್ಲಿ ವಿಲ್ ನಾಟ್ ಯೂಸ್ ದಟ್ ಅನಿಸುತ್ತೆ. ಈಗ ಇಂಡಿಯಾ ವರ್ಸಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಹೋಗ್ತಿದೆ. ಸೊ ಅಲ್ಲಿಂದ ಹಿಂಗೆ ಬಂದರೆ ಸೊ ಇಲ್ಲೊಂದು ದೊಡ್ಡ ವಿಂಡೋ, ಕೆನ್ ಯು ಸಿ ದ್ಯಾಟ್? ಅದು ರೀಡಿಂಗ್ ಟೇಬಲ್. ಸೊ ಅಲ್ಲಿರೋದು ರೀಡಿಂಗ್ ಟೇಬಲ್. ಸೊ ಮೇಲ್ಗಡೆಯಿಂದ ಇಲ್ಲಿ ಲೈಟ್ ಹಾಕಿದ್ದಾರೆ. ಸೊ ಇಲ್ಲೊಂದು ದೊಡ್ಡ ಮಿರರ್ ಇದೆ. ಸೊ ಯು ಕ್ಯಾನ್ ಸಿ ಮೀ. ಎಸ್ ಪೀಸ್. ಬೆಳಿಗ್ಗೆಯಿಂದ ಟ್ರಾವೆಲ್ ಮಾಡಿ ಸಾಕಾಗೋಗಿದೆ. ಸೊ ಮಿರರ್, ಇಲ್ಲಿ ನನ್ನ ಒಂದು ಸೆಲ್ಫೀಸ್ನ ತೆಗೆದ್ರೆ ಆ್ಯಪ್ಸ್ ಜೊತೆ ಸೂಪರಾಗಿರುತ್ತೆ. ನಾನು ವೀಡಿಯೋ ಮಾಡುವಾಗ ಈಗ ತೆಗೆಯಲ್ಲ. ದೊಡ್ಡ ಸ್ಕ್ರೀನ್ ಗೈಸ್, ಹಿಂದ್ಗಡೆ ಮೇಲ್ಗಡೆ ನೋಡಿದ್ರೆ ಇಲ್ಲಿದೆ ನೋಡಿ ಸ್ಕ್ರೀನು. ಸೊ ವೆರಿ ಯೂಜ್ ಆ್ಯಂಡ್ ಬಿಗ್ ಸ್ಕ್ರೀನ್. ಸೊ ಓಪನ್ ಮಾಡಬೇಕು. ಇಲ್ಲೊಂದು ಚೇರ್, ಈ ಚೇರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದು ದೊಡ್ಡ ಚೇರ್, ಟೀ ಟೇಬಲ್ ಇದೆ. ಸೊ ಆ ಒಂದು ದೊಡ್ಡ ಚೇರಲ್ಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ವ್ಯೂನ. ಪ್ಲಸ್ ನೀವು ಜಾಸ್ತಿ ಆ್ಯಕ್ಟಿವಿಟೀಸ್ ಕೊಡ್ತಾರೆ. ಈವೆಂಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆದಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಬೆಡ್ಡು ಮಾತ್ರ ಸಖತ್ ಕುಷನಿಂಗ್ ಆಗಿದೆ. ಬೆಡ್ಡು ಮಾತ್ರ ಹೇಳೋದೇ ಬೇಕಾಗಿಲ್ಲ, ಫುಲ್ ಕುಷನಿಂಗ್ ಮೋಡಲ್ಲಿದೆ, ಬೇರೆ ಲೆವೆಲಲ್ಲಿದೆ, ಜಂಪ್ ಮಾಡ್ಬೋದು. ಸೊ ಚೆನ್ನಾಗಿದೆ. ನಾನು ಇನ್ನೂ ಟೀಮ್ಮೇಟ್ ಇನ್ನೂ ಬಂದಿಲ್ಲ. ಸೊ ಅದರಿಂದ ನಾನು ಎಂಜಾಯ್ ಮಾಡ್ಬೋದು. ಎಷ್ಟಂದ್ರೂ ಬ್ರೈಟ್ನೆಸ್ ಈ ಕಡೆಯಿಂದ ಸೂಪರಾಗಿದೆ. ಇದೇ ರೂಮು. ಸೊ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವ ಒಂದು ವಿಷಯ ತೋರಿಸ್ಬೇಕು. ಸೊ ದಟ್ ಈಸ್ ಬಾತ್ರೂಮ್. ಲೆಟ್ಸ್ ಫ್ಲಿಪ್ ದ ಕ್ಯಾಮ್ರಾ. ಎಸ್, ಬಾತ್ರೂಮ್ ಒಳಗಡೆಗೆ ಹೋಗೋಣ. ಒಂದು ದೊಡ್ಡ ಡೋರ್ ಇದೆ. ಸೊ ಬಾತ್ರೂಮ್ ತುಂಬಾ ಕ್ಲೀನಾಗಿದೆ ಗೈಸ್ ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿ, ಕ್ಲೀನ್ ಬಾತ್ ಟಬ್ಬಲ್ಲೆಲ್ಲ. ಸೊ ಇಲ್ಲೇನೋ 3 ವಿಷಯ ಇಟ್ಟಿದ್ದಾರೆ ಆಲ್ರೆಡಿ. ಸೊ ಏನು ಮಾರ್ನಿಂಗ್
ಏನೇನೋ ಇದೆ, ಒಂದು 3 ವಿಷಯ ಇದೆ. ಆ್ಯಪಲ್ ಬೇರೆ ಏನೋ ಒಂದು ಇದೆ 3. ಇಲ್ಲಿ ನೋಡಿ ಎಷ್ಟು ದೊಡ್ಡ ಒಂದು ಶವರ್ ಇದೆ, ಡೆಫಿನೆಟಾಗಿ ಯೂಸ್ ಮಾಡ್ತೀನಿ. ಆಮೇಲೆ ಆ ಒಂದು ಜಾಗ, ಸೊ ಇಲ್ಲಿ ಸ್ನಾನ ಮಾಡ್ಕೊಳ್ಳೋ ಜಾಗ, ಗ್ಲಾಸ್ ಗೈಸ್, ಕಂಪ್ಲೀಟಾಗಿ ಗ್ಲಾಸು. ಸೊ ಇಲ್ಲಿ ಒಂದು ದೊಡ್ಡ ಮಿರರ್, ವಾಶ್ ಬೇಷನ್ ನೋಡಿ, ಕ್ಲಾತ್ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಮಡಿಚಿ ಇಟ್ಟಿದ್ದಾರೆ ಅನ್ನೋದನ್ನ ನೋಡಿ. ಸೊ ಇಲ್ಲೊಂದಿದೆ, ವಾವ್, ಹೇರ್ ಕ್ಲೀನರು ಇದೆ. ಇದು ನೀವು ಯೂಸ್ ಮಾಡೋದು. ಈ ಒಂದು ಚಳಿಗೆ ಬಿಸಿಯಾಗಿ ಬರೋದಕ್ಕೆ ಸೂಪರಾಗಿದೆ. ಆಮೇಲೆ ಇಲ್ಲಿ ನೋಡಿ, ಬಾತ್ರೂಮ್ ಇಲ್ಲಿದೆಯಾ, ಓಕೆ, ವಾಶ್ ಬೇಷನ್ ಇಲ್ಲಿದೆ. ಸೊ ಇದನ್ನು ಓಪನ್ ಮಾಡಿ ಕೂತ್ಕೊಳೋದು. ಇಲ್ಲಿ ಫೋನ್ ಇಟ್ಟಿದ್ದಾರೆ ಗೈಸ್, ಇಲ್ಲಿ ಕೂತ್ಕೊಂಡು ಕೂಡ ನಾವೇನಾದರೂ ಆರ್ಡರ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ಸೊ ಇಲ್ಲಿ ಫೋನ್ ಇಟ್ಟಿದ್ದಾರೆ, ಫ್ಲಶ್ಶು ಆ್ಯಂಡ್ ಹ್ಯಾಂಡ್ ಸ್ಪ್ರೇಯರ್. ಕೆಳಗಡೆ ನೋಡಿ ಇಲ್ಲಿ ಒಂದು ಟವಲ್ ಹಾಕಿದ್ದಾರೆ. ಓವರ್ ಆಲ್ ಬೆಸ್ಟ್ ರೂಮ್ ಅಂತಲೇ ಹೇಳ್ಬೋದು. ಓಕೆ, ಓವರ್ ಆಲ್ ಒಂದು ಬೆಸ್ಟ್ ರೂಮ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಕಾಫಿ ಮಾಡೋಣ. ಸೊ ಕಾಫಿ ಮಾಡಿಕೊಂಡು ಕುಡಿದು ಆರಾಮಾಗಿ ಎಂಜಾಯ್ ಮಾಡೋಣ. ಜಸ್ಟ್ ಒಂದು 10, ಅವರು ಹೇಳಿದ್ದಾರೆ ಇನ್ನೊಂದು 10 ರಿಂದ 20 ನಿಮಿಷ ಅಷ್ಟೇ ಅಂತ, ಆಮೇಲೆ ಕರೀತಾರಂತೆ. ಸೊ ಕರೆದ ಮೇಲೆ ಕೆಳಗಡೆಗೆ ಹೋಗಬೇಕು. ಲೆಟ್ಸ್ ಗೋ ದೇರ್ ಆ್ಯಂಡ್ ಡೂ ಸಮ್ ವರ್ಕ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಾನು ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್. ಇನ್ನೂ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಡೆಹ್ರಾಡೂನಲ್ಲಿ ನಿಮ್ಗೆ ತೋರಿಸೋದಿದ್ದರೆ ಡೆಫಿನೆಟಾಗಿ ನಾನು ವ್ಲಾಗ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.